11ನೇ ಶತಮಾನದ ಇಂದ ಒಂದು ಸ್ಥಾಪನೆಗೊಂಡಿದ್ದು ಜಗದ್ಗುರು ಚಂದ್ರಗುಂಡ್ರ ಕಡೆಯಿಂದ ಸ್ಥಾಪನೆ ಆದಂತ ಒಂದು ಮಠ. ಈ ಮಠ ಸಮಾಜಮುಖಿಯಾಗಿ ಸಮಾಜ ಎಲ್ಲ ವರ್ಗದವರ ಅಭಿವೃದ್ಧಿಗಾಗಿ ದಾರಿದೀಪವಾಗಿದ್ದಂತ ಮಠ. ಈ ಮಠದ ಪ್ರಭಾವ ಈ ಭಾಗದಲ್ಲೇ ಇದ್ದಿದ್ದು. ಪೆನುಗೊಂಡ, ಕರ್ನಾಟಕ, ಆಂಧ್ರ, ತಮಿಳುನಾಡು ಭಾಗದಲ್ಲಿ ಹೆಚ್ಚು. ಪೆನುಗೊಂಡ, ನಿಮ್ಗೆ ಇಲ್ಲಿಗೆ ಬಂತಂದ್ರೆ ಬಾಗೇಪಲ್ಲಿ, ಆಮೇಲೆ ಬಾಗೇಪಲ್ಲಿ, ಗೂಳೂರು, ನಮ್ಮ ಈ ವಾಪ್ಸಂದ್ರ, ಕೋಲಾರ, ಈ ಎಲ್ಲ ಭಾಗಗಳಲ್ಲಿ. ಹಾಗಾಗಿ ಹಲವಾರು ಈ ಪ್ರಭಾವ ಇರ್ತಕ್ಕಂಥ ಈ ಮಠದಕ್ಕೆ ಹಲವಾರು ಸಮಾಜಮುಖ ಕಾರ್ಯಗಳನ್ನು ಮಾಡ್ಕೊಂಡು ಬಂದಂತ ಸಂದರ್ಭದಲ್ಲಿ ಇದು ಮೂಲತಃ ವೀರಶೈವ ಲಿಂಗಾಯತ ಧರ್ಮದ ಮಠ. ಎರಡನೇ ಮಾತೇ ಇಲ್ಲ ಅದರಲ್ಲಿ. ವೀರಶೈವ ಲಿಂಗಾಯತ ಧರ್ಮದ ಮಠದ ಬಗ್ಗೆ ಎರಡನೇ ಮಾತೇ ಇಲ್ಲ. ಆದರೆ ಸಮಾಜಮುಖಿಯಾಗಿ 12ನೇ ಶತಮಾನದಲ್ಲಿ ಬಸವಣ್ಣವ್ರು ಏನು ಹೇಳಿದ್ದಾರೆ, ಸಮಾಜಮುಖಿಯಾಗಿ ಆ ಕಾರ್ಯವನ್ನು ಬರ್ತಾ ಇರ್ತಕ್ಕಂಥ ಮಠ, ಜಾತ್ಯತೀತವಾಗಿ. ಹಾಗಾಗಿ ಈ ಮಠ ಜನರ ಅಭಿವೃದ್ಧಿಗಾಗಿ, ಜನರ ಒಂದು ಒಳಿತಿಗಾಗಿ ಇದ್ದಂತ ಮಠ ಇವತ್ತು ಬಂದಿದೆ. ಅದೇ ರೀತಿ ಬಂದಂತ ಸಂದರ್ಭದಲ್ಲಿ ಈ ಮಠದ ಆಸ್ತಿಗಳ ಬಗ್ಗೆ ಕಾರಣಾಂತರಗಳಿಂದ ಪ್ರಭಾವಶಾಲಿ ವ್ಯಕ್ತಿಗಳು, ಬಹುಶಃ ಇಲ್ಲಿ ಚಿಕ್ಕಬಳ್ಳಾಪುರ ವಾಪ್ಸಂದ್ರದ ಮಠದ ಮೇಲೆ ಒಂದು ಪ್ರಭಾವಶಾಲಿ ವ್ಯಕ್ತಿಗಳು ಹಾಗೂ ಕೆಲವು ಪಟ್ಟಭದ್ರ ಹಿತಾಸಕ್ತಿಯ ವ್ಯಕ್ತಿಗಳು ಕುತಂತ್ರದಿಂದ ಈ ಆಸ್ತಿಯನ್ನ ಒಡೆಯಲಿಕ್ಕೆ ಈ ತಂತ್ರವನ್ನ ಮಾಡ್ತಿದ್ದಾರೆ. ಅದಕ್ಕೆ ಎಲ್ಲ ದಾಖಲೆಗಳು ಹಾಗೂ ಇದರ ಮಠಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಚಾರಗಳು ಸಂಪೂರ್ಣವಾಗಿ ಸತ್ಯ ಇರತಕ್ಕಂಥ ಈ ದಾಖಲೆಗಳು ರೆವಿನ್ಯೂ ಡಿಪಾರ್ಟ್ಮೆಂಟ್ ನಲ್ಲಿ ಇದೆ. ನಿಮಗೆ ಏನ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ 1801ರಿಂದ ನಿಮಗೆ ಈ ದಾಖಲೆ 1920 ಕರ್ನಾದಲ್ಲಿ ನಿಡುಮಾಮಡಿ ಮಠ ಎನ್ನುವಂತ ಸಂಪೂರ್ಣವಾದ ಬರಹ ಇದೆ. ನಿಡುಮಾಮಡಿ ಮಠಕ್ಕೆ ಸೇರಿರ್ತಕ್ಕಂಥದ್ದು 1949ರಲ್ಲಿ ಕುಂಡ್ಲಿ ಮಠ ಅಂತ ಏನಿದೆ, ಆ ಕುಂಡ್ಲಿ ಮಠ ವೀರಪ್ಪ ಸ್ವಾಮಿಗಳು ಈ ನಿಡುಮಾಮಡಿ ಮಠದ ನಿರ್ವಹಣೆ ಮಾಡಲೇಬೇಕು ಅಂತೇಳಿ ಸರ್ಕಾರ ಆದೇಶ ಮಾಡಿದೆ, ಅಂದಿನ ಸರ್ಕಾರ. ಇವೆಲ್ಲವನ್ನು ಇಟ್ಟುಕೊಂಡು ಆದೇಶ ನಿರ್ವಹಣೆ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಜಚನೆಗಳಿದ್ದಂತ ಸಂದರ್ಭದಲ್ಲಿ ಈಗಿರ್ತಕ್ಕಂಥ ಪೀಠಾಧಿಪತಿಗಳು ವೀರಭದ್ರ ಚನ್ನಮಲ್ಲ ಸ್ವಾಮಿಗಳು, ಅದಕ್ಕೆ ಮುಂಚೆ ಇದ್ದರು ಜಾಚಾದಿ ಸ್ವಾಮೀಜಿಗಳು, ಅವರು ನಿರ್ವಹಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒತ್ತುವರಿಗಳು ಶುರುವಾಗಿದೆ. ಆ ಒತ್ತುವರಿಗಳು ಶುರುವಾದಾಗ 1990ರಲ್ಲಿ ಏನು ವೀರಭದ್ರ ಚನ್ನಮಲ್ಲ ಸ್ವಾಮೀಜಿಗಳು ಜವಾಬ್ದಾರಿ ತೆಗೆದುಕೊಂಡ್ರು, ಆ ಒತ್ತುವರಿಗಳು ಹೋರಾಟವನ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಬಂದಂತ ಸಂದರ್ಭದಲ್ಲಿ 219/7 ಸರ್ವೆ ನಂಬರ್ ಅಲ್ಲಿ ಈಗ ನಾವಿಲ್ಲಿ ಏನ್ ಕೂತಿದೀವಿ, ಇದರಲ್ಲಿ ಈ 4 ಕುಂಟೆ ಖರಾಬು ಸೇರಿ ಮಠ ಇದೆ, ದೇವಸ್ಥಾನ ಇದೆ. ಇದರ ಒಂದು ಜೀರ್ಣೋದ್ಧಾರ ಮಾಡ್ಲಿಕ್ಕೆ ಕೈ ಹಾಕಿದಾಗ ಇಲ್ಲಿ ಅಕ್ಕಪಕ್ಕ ಇರ್ತಕ್ಕಂಥ ಯಾರೋ ಒಬ್ರೋ ಇಬ್ರು ಇದರ ಬಗ್ಗೆ ಆಕ್ಷೇಪವನ್ನೆತ್ತಿ ತಹಸೀಲ್ದಾರ್ ಕಚೇರಿಗೆ ಒಂದು ಮನವಿಯನ್ನ ಕೊಟ್ಟು ಇವರಿಗೆ ಇದಕ್ಕೆ ಅಧಿಕಾರ ಇಲ್ಲದಂತ ಮಾಡ್ತಾ ಇದ್ದಾರೆ, ಇದನ್ನ ಸ್ಥಗಿತಗೊಳಿಸಬೇಕು ಅಂತ ಕೊಟ್ಟಾಗ ತಹಸೀಲ್ದಾರ್ ಅವರು ಈ ಮಠಕ್ಕೆ ಒಂದು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಆ ನೋಟಿಸ್ ಕೊಟ್ಟಾಗ ಮಠದಿಂದ ಸಂಪೂರ್ಣವಾದ ದಾಖಲೆಗಳ ಸಮೇತವಾಗಿ ಉತ್ತರ ಕೊಟ್ಟಿದ್ದಾರೆ ತಹಸೀಲ್ದಾರ್ ಅವ್ರಿಗೆ. ಹಾಗಾಗಿ ಆ ಸಂದರ್ಭದಲ್ಲಿ ಎಲ್ಲಾ ರೀತಿ ನಾವು ಉತ್ತರವನ್ನ ಮಠದಿಂದ ಕೊಟ್ಟಿದೆ, ದಾಖಲೆಗಳಿದೆ, ದಾಖಲೆ ಸಮೇತ ನಾವು ಸ್ವಾಮೀಜಿಗಳು ನಾವು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ, ಅದು ಕೂಡ ಪರಿಶೀಲನೆ ಮಾಡಿದ್ದಾರೆ. ಆದರೆ 2019ರಲ್ಲಿ ರೀಜನಲ್ ಕಮಿಷನರ್ ರೆವಿನ್ಯೂ ಅವರು ಇದನ್ನ ಯಾರೋ ಕೆಲವರು ಒತ್ತಾಸೆಗೆ ಇಲ್ಲ ಅಂತಂದ್ರೆ ಪೂರ್ವಾಗ್ರಹ ಪೀಡಿತರಾಗಿ ಒಂದು ಆದೇಶವನ್ನ ಮಾಡಿದ್ದಾರೆ. ಏನಪ್ಪಾ ಅಂತಂದ್ರೆ ಈ ಸರ್ವೆ ನಂಬರ್ಗಳು 219, 7, 174/2 ಒಂದು ಇದಕ್ಕೆ ಸಂಬಂಧಪಟ್ಟದ್ದು 2 ಮಠಕ್ಕೆ ಸೇರಿದ ಸರ್ವೆ ನಂಬರ್ಗಳನ್ನ ಸರ್ಕಾರಕ್ಕೆ ಪಡಿಬೇಕು ಅಂತ ಒಂದು ಆದೇಶ ಮಾಡಿದ್ದಾರೆ. ಆದರೆ ಅದನ್ನ ಹೈಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿ ಸ್ಟೇ ತಂದು ಅದು ಸ್ಟೇನಲ್ಲಿ ಈ ಪರಿಸ್ಥಿತಿ ಇದೆ. ಆದ್ರೆ ವಾಸ್ತವಾಂಶವನ್ನ ಅರಿದಿರ ಪ್ರಭಾವಿ ಶಕ್ತಿಗಳ ಯಾರೋ ಒಂದು ಕುತಂತ್ರದಿಂದ ಆ ಆದೇಶವನ್ನ ಮಾಡಿಸಿದ್ದಾರೆ. ಬಹುಶಃ ಆ ಆದೇಶಕ್ಕೆ ಕೌಡೆ ಕಾಸಿನ ಕಿಮ್ಮತ್ತಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವೆಲ್ಲ ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯ ವೀರಶೈವ ಲಿಂಗಾಯತ ಧರ್ಮದವರು ಇರ್ಬೋದು, ಸಮಾಜದ ಎಲ್ಲ ಭಕ್ತಾದಿಗಳಿರ್ಬೋದು, ಸಮಾಜದ ಪ್ರಮುಖರಿರ್ಬೋದು, ಹೋರಾಟ ಮಾಡಿ ಈ ಜಾಗವನ್ನ ಎಲ್ಲಾ ಸಮುದಾಯಗಳನ್ನ ನಾವು ಜೋಡಿಸ್ಕೊಂಡು ಈ ಮಠ ಎಲ್ಲಾ ಸಮಾಜದ ವರ್ಗದವ್ರಿಗೆ ಕೆಲಸ ಮಾಡಿದಂತ ಮಠ, ವೀರಶೈವ ಲಿಂಗಾಯತ ಧರ್ಮದ ಆಸ್ತಿ ಆದ್ರೂ ಕೂಡ
ಸಮಾಜದ ಏಳ್ಗೆಗಾಗಿ ಕೆಲಸ ಮಾಡಿದಂತ ಈ ಮಠವನ್ನ ಜಾಗವನ್ನ ಉಳಿಸ್ಲಿಕ್ಕೆ ನಾವೆಲ್ಲರೂ ಕೂಡ ನಾವು ಹೋರಾಟ ಮಾಡಕ್ ಸಿದ್ರಿದೀವಿ. ವೀರಶೈವ ಮಹಾಸಭಾ ನಮ್ ಜಿಲ್ಲಾಧ್ಯಕ್ಷರು ಇದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ, ಎಲ್ಲ ಸಮಿತಿ ತಾಲೂಕ್ ಸಮಿತಿಗಳಿದೆ. ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಿ ಈ ಜಾಗವನ್ನ ಉಳಿಸ್ತೀವಿ. ಯಾರೇ ಕುತಂತ್ರ ಮಾಡಿದ್ರು, ಯಾರೇ ಪ್ರಭಾವಶಾಲಿಗಳು ಬಂದ್ರು, ಇದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನ ಕಾಣೋವರೆಗೂ ನಾವು ಬಿಡೋದಿಲ್ಲ ಅಂತ ಈ ಮಾತನ್ನ ಸ್ಪಷ್ಟವಾಗಿ ನಾನು ಹೇಳಕ್ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ನಿಮ್ಗೆ ಉತ್ತರ ಸಿಗುತ್ತೆ ಅಂತ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ. ನಮ್ಮ ವೀರಶೈವ ಲಿಂಗಾಯತರದ ಸಮಾಜದವ್ರಿಗೂ ಕೆಲವು ಭಿನ್ನಾಭಿಪ್ರಾಯಗಳಿದ್ದು ಸಹಜ, ಇಲ್ಲ ಅಂತ ನಾನು ಹೇಳಲ್ಲ. ಹಂಗಂತ ಸ್ವಾಮೀಜಿಗಳು ಕೆಲವು ಅಭಿಪ್ರಾಯಗಳನ್ನ ಸಹಮತ ವ್ಯಕ್ತಪಡಿಸ್ತೀವಿ ಅಂತ ಕೂಡ ನಾವು ಹೇಳಲ್ಲ. ಆದ್ರೆ ಇವತ್ತು ಸ್ವಾಮೀಜಿಗೆ ಏನು ಕೆಲವು ನಿರ್ಧಾರಗಳು ತೆಗೆದುಕೊಂಡು ಅವತ್ತು ಅವರು ಮಾತನಾಡಿದ್ದಾರೆ, ಅದಕ್ಕೆ ಅವರು ಇವತ್ತು ಕನ್ಫೆಷನ್ ಮಾಡ್ಕೊಂಡಿದ್ದಾರೆ. ಇಟ್ ಇಸ್ ಸಮಥಿಂಗ್ ರಾಂಗ್. ಅವ್ರಿಗೂ ಕೂಡ ಕಾರಣವಾಗಿದೆ ಸಮಾಜದ. ಅಫ್ಕೋರ್ಸ್ ವಾಟ್ ಐ ಆಮ್ ಗಿವಿಂಗ್ ಆನ್ಸರ್, ಪ್ಲೀಸ್ ಒಂದ್ ನಿಮಿಷ ನಾನು ಹೇಳ್ಬಿಡ್ತೀನಿ. ನಿಮ್ಮ ಐ ವಿಲ್ ಅಗ್ರಿ. ಈ ಡಿಬೇಟ್ ಅನ್ನ ನೆಕ್ಸ್ಟ್ ಮಾಡೋಣ ಪ್ಲೀಸ್. ಈಗ ಇರ್ತಕ್ಕಂಥ ವಿಷಯ ಮಾಡೋಣ. ನಮ್ಮ ಜಿಲ್ಲಾಧ್ಯಕ್ಷರು ಕೂತಿದ್ದಾರೆ. ಹಾಗಾಗಿ ಆ ಭಿನ್ನಾಭಿಪ್ರಾಯ ಇದ್ದಿದ್ದು ಸಹಜ. ಅದು ಒಂದು ಗ್ಯಾಪ್ ಅಂತ ಇತ್ತು, ಇಲ್ಲ ಅಂತ ಹೇಳಲ್ಲ. ಬಹುಶಃ ಆ ಗ್ಯಾಪ್ ಇವತ್ತು ಸರಿ ಮಾಡ್ಲಿಕ್ಕೆ ನಮ್ಮ ಸಮಾಜದ ಎಲ್ಲಾ ಜಿಲ್ಲೆಯ ಪ್ರಮುಖರು, ಕೆಲವು ಮುಖಂಡರುಗಳೆಲ್ಲ ಬಂದು ಸೇರಿದ್ದೀವಿ. ಮುಂದಿನ ದಿನಗಳಲ್ಲಿ ನೀವು ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ, ಸಮಾಜ ಏನು ನಿಮ್ಮ ಬಯಸುತ್ತೆ ಮಠದಿಂದ, ಸಮಾಜದಿಂದ ಹೇಗೆ ನಮ್ಮ ಕೆಲಸ ಕಾರ್ಯಗಳು ಸಮಾಜದ ಪರವಾಗಿ ಮಾಡಬೇಕು, ಆ ಕೆಲಸವನ್ನ ನಾವು ಸ್ವಾಮೀಜಿಗಳು ಹಾಗೂ ನಮ್ಮ ಮಠದ ಯಾರು ಭಕ್ತಾದಿಗಳು, ಬಹುಶಃ ಮಠದ ಜವಾಬ್ದಾರಿ ಇರ್ತಕ್ಕಂಥವ್ರು ನಾವು ಮಾಡ್ತೀವಿ ಅಂತ ಈ ಮತ ಸಂದರ್ಭದಲ್ಲಿ ಸಮುದಾಯದ ಪರವಾಗಿ ಮಠಗಳಿದೆ ಅಂತ ನಿಮ್ಗೆ ಗೊತ್ತಿದೆ. ಬಹಳಷ್ಟು ಕಡೆ ಮಠಗಳಿದೆ. ಈಗ ಉದಾಹರಣೆಗೆ ಮೊನ್ನೆ ಶಿರಾದಲ್ಲಿ ಒಂದು ಮಠ ಜೀರ್ಣೋದ್ಧಾರ ಆಗಿ ಅಲ್ಲಿ ಒಂದು ದೀಕ್ಷೆ ಕೊಡೋದು, ಲಿಂಗ ದೀಕ್ಷೆಯನ್ನ ಮಾಡ್ತಕ್ಕಂಥದ್ದು, ಆ ಸಂಸ್ಕಾರವನ್ನು ಕಲಿಸ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ರು. ಆತರ ಬಹಳಷ್ಟು ಮಾಡಿದ್ದಾರೆ. ಬಹಳಷ್ಟು ಕಾರ್ಯನೇ ಮಾಡಿಲ್ಲ, ಸಮುದಾಯಕ್ಕೆ ಮಾಡಿಲ್ಲ ಅಂತ ಮಾತಿಲ್ಲ. ಸಮುದಾಯಕ್ಕೂ ಅವರು ಮಾಡಿದ್ದಾರೆ, ಇಲ್ಲ ಅಂತ ನಾವ್ ಹೇಳಕ್ಕಾಗಲ್ಲ. ಆದ್ರೆ ಈ ಭಾಗದಲ್ಲಿ ಸ್ವಲ್ಪ ಗೌಣವಾಗಿ ಕಾಣ್ಬೋದು. ವಾಪಸಂದ್ರ ಮಠದಲ್ಲಿ ನಿಮ್ಗೆ ಸ್ವಲ್ಪ ಅವ್ರಿಗೆ ಮಾಡಿರ್ತಕ್ಕಂಥ ಕಮ್ಮಿ ಕಾಣಿಸ್ಬೋದು. ಇಲ್ಲಿ ಒಂದು ವಿದ್ಯಾಸಂಸ್ಥೆಯನ್ನ ಮಾಡಿದ್ದಾರೆ, ಹಲವಷ್ಟು ಮಕ್ಕಳಿಗೆ ಇವತ್ತು ಉಪಯೋಗ ಆಗ್ತಿದೆ ಇದರಿಂದ. ಅದು ಕೂಡ ಒಂದು ಸಮಾಜ ಮುಖಿಯಾದ ಕೆಲಸನೇ ಅಲ್ವಾ. 2 ಎಕರೆ ಸಮಾಜ ಕೊಟ್ಟಿದ್ದಾರೆ ನಮ್ಮ ವೀರಶೈವ ಸಮಾಜಕ್ಕೆ, ರುದ್ರಭೂಮಿಗೆ. ಅದು ಮಠದ ಜಾಗ ಬಿಟ್ಟಿದೆ. ನಿಮ್ಗೂ ಗೊತ್ತಾಗಿದೆ. ನಾವ್ ಎಷ್ಟು ದಿನ ನೋಡ್ಕೊಂಡು ಸುಮ್ಮನೆ ಇರಕ್ ಸಾಧ್ಯ? ಇಷ್ಟು ದಿನ ಯಾಕೆ ಸಮುದಾಯದವ್ರು ಸ್ವಾಮೀಜಿ ಎಷ್ಟು ಜನಕ್ಕೆ ಸಪೋರ್ಟ್ ಮಾಡಿದ್ರು, ಜಾತ್ಯತೀತವಾಗಿ ಯಾರು ಬಂದ್ರು? ಇವತ್ತು ನಾವು ಬಂದಿದ್ದೀವಿ. ಬಹುಶಃ ಆಚರಣೆ ಧರ್ಮದಲ್ಲಿ ನಮ್ದು ಆಚರಣೆ ಇಲ್ಲಿರೋದು. ನಾವು ವೀರಶೈವ ಲಿಂಗಾಯತ ಧರ್ಮ ಕರಡಿಗೆಯನ್ನ ಕಟ್ಕೊಂಡು ಶಿವಪೂಜೆಯನ್ನೇ ಮಾಡ್ತಕ್ಕಂಥ, ಶಿವನೇ ನಂಬಿ ಮಾಡ್ತಕ್ಕಂಥ ಈ ಒಂದು ಧರ್ಮದ ಆಚರಣೆಯನ್ನ ಮಾಡ್ತಕ್ಕಂಥದ್ದು ಯಾರಾದ್ರೂ ಬರಲಿ ನಾವು ಸೇರಿಸ್ಕೋತೀವಿ, ಇಲ್ಲ ಅಂತ ನಾವ್ ಹೇಳೋದಿಲ್ಲ. ಆ ಸಂದರ್ಭದಲ್ಲಿ ಇವತ್ತು ಅಪಾಯ ಒದಗಿರೋದ್ರಿಂದ ನಾವು ಉಳಿಸ್ಲಿಕ್ಕೆ ಹೋರಾಟ ಮಾಡ್ಲಿಕ್ಕೆ ನಾವು ಬಂದಿದ್ದೀವಿ. ಒಂದು ಸರ್ಕಾರದ ಮಟ್ಟದಲ್ಲಿ ಇರ್ಬೋದು, ಇವತ್ತು ನಮ್ಗೆ ಹಿನ್ನಡೆ ಆಗಿದೆ. ಹಾಗೂ ಕೆಲವು ಕುತಂತ್ರಗಳು, ಪ್ರಭಾವಶಾಲಿಗಳ ಕುತಂತ್ರಕ್ಕೆ ಒಳಗಾಗಿದೆ ಇವತ್ತಿನ ಮಠದ ಆಸ್ತಿ. ಈ ಮಠದ ಆಸ್ತಿ ಉಳಿದಕ್ಕೆ ಫಸ್ಟ್ ನಾವು ನಮ್ಮ ಧರ್ಮದವರು, ನಮ್ಮ ಜಾತಿಯವರು ಕೂಡ ನಾವು ಮುಂದೆ ನಿಂತ್ಕೊಳ್ತೀವಿ. ಎಲ್ಲರೂ ಕೂಡ ಮುಂದೆ ಬರಲಿ, ಎಲ್ಲರೂ ನಾವು ಸೇರಿ ಮಠನ ಉಳಿಸೋಣ, ಬೆಳೆಸೋಣ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ಮಾಡಿದಂಥದ್ದು ಮೊದಲು ನಾವು ಒಗ್ಗಟ್ಟಾಗಿ ಗಟ್ಟಿಯಾಗಿದ್ರೆ ಇನ್ನೊಬ್ರು ಬರ್ತಾರೆ, ಅವರು ಬೇರೆಯವ್ರನ್ನ ಸೆಳಿಬಹುದು ಅನ್ನೋ ದೃಷ್ಟಿಯಿಂದ ಫಸ್ಟ್ ನಾವು ಒಗ್ಗಟ್ಟಾಗಿ ಇವತ್ತು ಕೂತಿದ್ವಿ. ಆ ಕೆಲಸ ಮಠ ಮಾಡ್ಬೋದು, ಮಠದ ಪರವಾಗಿ ನಾವು ಮಾಡ್ತಾ ಇದ್ದೀವಿ. ಇಷ್ಟಪಡಲ್ಲ. ಕಾರಣ ಏನಂದ್ರೆ ಅಂತ ಒಬ್ಬ ಹೋರಾಟಗಾರ, ಹಿಂದೂ ಸಂಘಟನೆಯ ಹೋರಾಟಗಾರರು ಮಾಹಿತಿ ಇಲ್ಲದಿರ, ಸತ್ಯಾಸತ್ಯತೆಯನ್ನ ಅರಿವಿಲ್ಲದಿರ ಬಂದು ಮಾತಾಡಿದ್ದಾರೆ ಅಂತಂದ್ರೆ ನಾವು ಅವ್ರಿಗೆ ಉತ್ತರ ಕೊಡಕ್ ನಾವು ತಯಾರಿ. ನಿರ್ಮಾಣ 500 ಮಠನೇ ನಿರ್ಮಾಣ. ಅದಕ್ಕೆ ಕಾರಣಾಂತರ ಇದೆ. 5 ಜನ ಕುಟುಂಬಗಳು ಇಲ್ಲಿ ನೆಲೆಸಿದ್ರು. 5 ಜನ ಕುಟುಂಬಗಳು ಇಲ್ಲಿ ನೆಲೆಸಿದ್ರು. ನೆಲೆಸಿದಂತ ಸಂದರ್ಭದಲ್ಲಿ ಬಹುಶಃ ಸದಾಶಿವರು ಅದ್ರ ಇಂಟ್ರೆಸ್ಟ್ ತಗೊಂಡು ಅವ್ರನ್ನ ಮಠಕ್ಕೆ ಉಳಿಸೋಕ್ಕೋಸ್ಕರ ಅವ್ರನ್ನ ನಾವು ತೆರವು ಮಾಡಬೇಕು ಅಂತ ಹೇಳಿದಾಗ, ಅವರು ನಮಗೆ ಉಳ್ಕೊಳ್ಳಕ್ಕೆ 1-2 ಜಾಗ ಬೇಕು ಮಠದವರು. ನಾವಿಲ್ಲಿ ಪೂಜೆ ಮಾಡ್ಕೊಂಡು ಪುರಸ್ಕಾರ ಮಾಡ್ಕೊಂಡಿದ್ದಂತ ಜನ ನಮ್ಗೆ, ಅವರು ನಮ್ಮ ವೀರಶೈವ ಲಿಂಗಾಯತ ಧರ್ಮದವರೇ, ಆರಾಧ್ರು ಅಂತ ಅವ್ರಿಗೊಂದು ಜಾಗ ಬೇಕು ಅಂದಾಗ ಸ್ವಾಮೀಜಿಯವರು 2 ಕುಂಟೆ ಜಾಗ ಕೊಟ್ಟಿದ್ದಾರೆ. ಒಂದು ವೇಳೆ ಆ 5 ಕುಟುಂಬಗಳು ಇಲ್ಲಿ ಇರದೇ ಇದ್ದಿದ್ರೆ
ಈ ಮಠ ನಂಜುಂಡಪ್ಪನವರ 5 ಕುಟುಂಬಗಳು ಈ ಮಠವನ್ನ ರಕ್ಷಣೆ ಮಾಡಿದೆ. ಹಾಗಾಗಿ ಅದರ ಕೃತಜ್ಞತೆಯಾಗಿ ಸ್ವಾಮೀಜಿಯವರವರಿಗೆ 2 ಗುಂಟೆ ಜಾಗವನ್ನ ದಾನ ಮಾಡಿದ್ದಾರೆ. ಸರ್ ಪರಬಾರೆ ಅಂತ ಹೇಳಿದ್ರಲ್ಲ, 2 ಗುಂಟೆ ಜಾಗವನ್ನ ನಂಜುಂಡಪ್ಪನವರ ಕುಟುಂಬಕ್ಕೆ ಸ್ವಾಮೀಜಿಯವರು ಆ ಕಾರಣಕ್ಕೋಸ್ಕರ ದಾನ ಮಾಡಿದ್ದಾರೆ. ಇನ್ನೊಬ್ಬರು ಅವ್ರ ಹೆಸರನ್ನ ಇಲ್ಲಿ ನಾನು ಚೆಕ್ ಮಾಡ್ತಾ ಇದೀನಿ, ಇಲ್ಲಿ ಅವರಿಗೆ VC ರಾಮಕೃಷ್ಣಪ್ಪ ಎಂಬುವರಿಗೆ ದಾನ ಮಾಡಲಾಗಿದೆ. ಆಮೇಲೆ 1 ಗುಂಟೆ ಜಮೀನು MK ನಾಗರಾಜ್ ಅವರಿಗೆ ಮಾರಾಟ ಮಾಡಲಾಗಿದೆ. ಆ ಮಾರಾಟ MK ನಾಗರಾಜ್ ಅಂತಕ್ಕಂಥವ್ರಿಗೆ 1 ಗುಂಟೆ ಜಮೀನನ್ನ ಮಾರಾಟ ಮಾಡಿರ್ತಕ್ಕಂಥ ಹಣದಿಂದಲೇ ಈ ಬಿಲ್ಡಿಂಗ್ ಅನ್ನ ಕಟ್ಟಿರ್ತಕ್ಕಂಥದ್ದು. ಈ ಬಿಲ್ಡಿಂಗ್ ಅನ್ನ, ಕಾಲೇಜ್ ಬಿಲ್ಡಿಂಗ್ ಅನ್ನ ಕಟ್ಟಿರ್ತಕ್ಕಂಥದ್ದು. ನನ್ನ ಮಠಕ್ಕೆ ಯಾವುದೇ ತರದ ಹಣ ಬರ್ತಕ್ಕಂಥ ಆದಾಯದ ಮೂಲಗಳು ಇಲ್ವೇ ಇಲ್ಲ. ಸಿದ್ದರಾಮಯ್ಯ ಗ್ಯಾರಂಟಿ ಯಾವ ಕಾಲಕ್ಕೆ ಕೊಟ್ರು ಸರ್? ಸುಳ್ಳು. ಕಾಲೇಜ್ಗೆ ಅಂತನ ಅನುದಾನ ಕೊಡದೇ ಇದ್ರೆ ಅವ್ರ ಹೆಸರು ಹಾಕಿದ್ವಿ. ನಿಮ್ಗೆ ಮಾಹಿತಿ ಕಾರ್ಯಕ್ರಮ ಇಲ್ಲೇ ಮಾಡಿ. ಇಲ್ಲೇ ಒಂದ್ ಸೆಕೆಂಡ್ ನಾನು ಹೇಳ್ತೀನಿ, ಇಲ್ಲಿ ಒಂದ್ ಸೆಕೆಂಡ್ ಕೊಡಿ ಸರ್. ಕಾಲೇಜ್ ಬಿಲ್ಡಿಂಗ್ ಅನ್ನ ಕಟ್ಟಿದ್ದು 2008ರಲ್ಲಿ. ಅಕ್ಕ ಒಂದ್ ಸೆಕೆಂಡ್, ಅಕ್ಕ ಉಮಕ್ಕ ಒಂದ್ ಸೆಕೆಂಡ್. ಅವ್ರ ಮೂಲ ಗುರುಗಳವರು ಜಗದ್ಗುರುಗಳಾಗಿದ್ದಂತವ್ರ ಹೆಸರದು. ಸಿದ್ದರಾಮಯ್ಯ ಕಾಲೇಜ್ ಇರ್ಲಣ್ಣ, ನಾನು ಹೇಳ್ತೀನಿ ಕೇಳಿ ಸರ್. ನಾನು ಹೇಳ್ತೀನಿ ಸರ್, ದಯವಿಟ್ಟು ನನಗೆ 22 ವರ್ಷಗಳ ಅನುಭವ ಈ ಮಠದ ಜೊತೆನಲ್ಲಿ. ಇದೇ ಕಾಲೇಜ್ ಚಿಕ್ಕಬಳ್ಳಾಪುರದಲ್ಲಿ ಜಜನಿ ಕಾಲೇಜ್ ಬೋರ್ಡ್ ತಗಲಾಕ್ದವ್ ನಾನೇನೆ. ಹಾಗಾಗಿ ನನ್ಗೆ ಗೊತ್ತಿದೆ, ನಾನು ಹೇಳ್ತೀನಿ ಕೇಳಿ. ನೀವ್ ಹೇಳ್ತಾ ಇರ್ತಕ್ಕಂಥದ್ದು ಮೇಲೆ ನೋಡಿ ಸಿದ್ದರಾಮಯ್ಯ ಲಾ ಕಾಲೇಜ್ ಬಗ್ಗೆ ಮಾತನಾಡ್ತಿದ್ರಿ, ನಾನು ಬುಡ ನೋಡಿ ಅಂತ ಹೇಳ್ತಿದ್ದೀನಿ. ಕೆಳಗಡೆ ಇರ್ತಕ್ಕಂಥ ಈ ಬಿಲ್ಡಿಂಗ್ ಅಂದ್ರೆ ಡಾಕ್ಟರ್ ಸಿ ಜಚನಿ ಪ್ರಥಮ ದರ್ಜೆ ಕಾಲೇಜು. ಇದನ್ನ 2008ರಲ್ಲಿ ಕಟ್ಟಿದ್ದು. ಆ ಸಂದರ್ಭದಲ್ಲಿ ಯಾರು ನಮ್ಗೆ ಹಣ ಕೊಟ್ಟಿರ್ಲಿಲ್ಲ. ಸ್ವಾಮೀಜಿಯವರು ಅಲ್ಲಿ ಮಾರದಂತದ್ದು, ಮತ್ ಬೇರೆ ಬೇರೆ ಊರುಗಳಲ್ಲಿ ಮಾರದಂತದ್ದು, ಅಥವಾ ಏನೋ ಪರವಾರೆ ಮಾಡಿದಂತ ಅಥವಾ ಯಾವ್ದೋ ಆದಾಯಗಳನ್ನ ತಗೊಂಡ್ಬಂದು ಸಾಲ ಮಾಡಿ ಈ ರೀತಿಯಲ್ಲಿ ಬಡ್ಡಿ ಕಟ್ಟಿ ಈ ಕಾಲೇಜನ್ನ ಕಟ್ಟಿದ್ದಾರೆ, ಪ್ರಥಮ ದರ್ಜೆ ಕಾಲೇಜನ್ನ. ಅದಕ್ಕೂ ಮುಂಚೆ ನಾವು ಇದೇ ಚಿಕ್ಕಬಳ್ಳಾಪುರದ ವಿದರನ್ ಕಾಂಪೌಂಡ್, ಆ ಕಡೆ ವಿದರನ್ ಕಾಂಪೌಂಡ್ ಅಲ್ಲಿ ಬಾಡಿಗೆ ಕಟ್ಕೊಂಡು ಕಾಲೇಜನ್ನ ರನ್ ಮಾಡ್ತಾ ಇದ್ವಿ. ಅಲ್ಲಿಂದ ಇಲ್ಲಿ ಶಿಫ್ಟ್ ಆಗ್ಬೇಕಾದ್ರೆ ಸ್ವಾಮೀಜಿ ಅವರು ಪಟ್ಟಂತ ಪಾಠ ಅಶಿಷ್ಟ ಅಲ್ಲ. ಎಷ್ಟು ಜನಕ್ಕೆ ಬಡ್ಡಿ ಕಟ್ಟಿದ್ದಾರೆ ಅಂತ ಹೇಳಿ ಸ್ವಾಮೀಜಿ ಅವ್ರ ಹತ್ರ ಮಾತ್ರ ಗೊತ್ತಿದೆ. ಒಂದು. 2ನೇ ಪಾಯಿಂಟ್ ಏನಪ್ಪಾ ಅಂದ್ರೆ, ಸಿದ್ದರಾಮಯ್ಯ ಲಾ ಕಾಲೇಜನ್ನು ತೀರಾ ಇತ್ತೀಚೆಗೆ ಪ್ರಾರಂಭ ಆಗಿರ್ತಕ್ಕಂಥದ್ದು. ನಾನು ಇಲ್ಲಿಂದ ಹೊರಗಡೆ ಹೋದ್ಮೇಲೆ, ಈ ಉದ್ಯೋಗ ಮಾಡ್ತಾ ಇದ್ದವ ನಾನು, ನನ್ನ ಬದುಕಿನ ಕಾರಣಕ್ಕೋಸ್ಕರ ಹೊರಗಡೆ ಹೋದ್ಮೇಲೆ ಅದಾಗಿರ್ತಕ್ಕಂಥದ್ದು. ಅದರ ಏನು ಅನ್ನೋದು ನನಗೆ ಅದ್ರ ಗೊತ್ತಿಲ್ಲ. ನಾನು ಹೇಳ್ತೀನಿ. ಹೆಚ್ಚು ಮೂಲದ ಸರ್ವೆ ನಂಬರ್ 219 ಅಲ್ಲಿ 22 ಕುಂಟೆ. ಸರ್ವೆ ನಂಬರ್ 7 ಅದರಲ್ಲಿ ಸರ್ವೆ ನಂಬರ್ 7 ಎಷ್ಟು? ಈ 2 ನಂಬರ್ ಇದೆ ಇಲ್ಲಿ, 219 ಸರ್ವೆ ನಂಬರ್ 7. ಸರ್ವೆ ನಂಬರ್ 7 ಮ್ಯಾಪ್ ಸ್ಕೆಚ್ ಇದೆ. ಈ 2 ನಂಬರ್, ಸರ್ವೆ ನಂಬರ್ 219, ಸರ್ವೆ ನಂಬರ್ 7, ಈ ಮಠದಲ್ಲಿ ಏನ್ ಕೂತಿದೀವಿ, ಈ 2 ಸರ್ವೆ ನಂಬರ್ಗಳು ಒಟ್ಟು 36 ಕುಂಟೆ. ಈ ಶಾಲೆ ಕಟ್ಟಡ ನಿರ್ಮಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ವಾಮೀಜಿಗಳು ಈ ಜಾಗವನ್ನ ಭೂ ಪರಿವರ್ತನೆ ಮಾಡಿದ್ದಾರೆ. ಅಂದಿನ ಜಿಲ್ಲಾಧಿಕಾರಿಗಳು ಭೂ ಪರಿವರ್ತನೆಯನ್ನ ಮಾಡಿ, ನಮಗೆ ಕನ್ವರ್ಷನ್ ಕಾಪಿ ಕೂಡ ನಮ್ಮ ಹತ್ರನೇ ಇದೆ, ಅದನ್ನು ಕೂಡ ದಾಖಲೆ ಸಮೇತ ನಿಮಗೆ ಕೊಡ್ತೀವಿ. ಆ ಕನ್ವರ್ಷನ್ ಮಾಡಿರ್ತಕ್ಕಂಥ ಆ ಕಾಲೇಜ್ ಬಿಲ್ಡಿಂಗ್. ಆಮೇಲೆ ಸಿದ್ದರಾಮಯ್ಯ ಲಾ ಕಾಲೇಜ್ ಅಂತ ಕೇಳಿದ್ರಿ. ಬಹುಶಃ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ಅನುದಾನ ಕೊಟ್ಟಿರ್ಬೋದು, ಇಲ್ಲ ಅಂತ ನಾವ್ ಹೇಳಲ್ಲ. ಆದ್ರೆ ಸಿದ್ದರಾಮಯ್ಯನ ಹೆಸರಲ್ಲ ಇದಕ್ಕೆ ಇಟ್ಟಿರ್ತಕ್ಕಂಥದ್ದು. ಒಂದು ಜಗದ್ಗುರು ಸಿದ್ದರಾಮೇಶ್ವರರು ಅಂತಿದ್ರು, ಅವ್ರ ಹೆಸರನ್ನ ಅದಕ್ಕೆ ಲಾ ಕಾಲೇಜ್ ಸಿದ್ದರಾಮ್ ಗೊಂದಲ ಐತೆ. ಇರಿ, ಅದಾದ್ಮೇಲೆ ನಿಮ್ಗೆ ಅದನ್ನು ಹೇಳ್ತೀನಿ. ಅದು ಸಿದ್ದರಾಮಯ್ಯ ಎರಡು ಒಂದೇ ಅನ್ನೋದಾದ್ರೆ ನಾವು ಒಕ್ಕಳಕ್ಕೆ ಸಿದ್ದರಾಮಯ್ಯ ಬೇರೆ, ಸಿದ್ದರಾಮೇಶ್ವರ ಬೇರೆ ಅನ್ನೋದಾದ್ರೆ ಸಿದ್ದರಾಮಯ್ಯ 7 ಸರ್ವೆ ನಂಬರ್ ನಲ್ಲಿ 17ನೇ ಶತಮಾನದಲ್ಲಿ ಈ ಮಠ ದೇವಸ್ಥಾನ. ಈ ದೇವಸ್ಥಾನ ಇದು ಆಕ್ಚುಲಿ ಗದ್ದುಗೆ. ಇಲ್ಲಿ 3 ಜನ ಸ್ವಾಮೀಜಿಗಳು ಇಲ್ಲಿ ತಪಸ್ಸನ್ನ ಮಾಡಿ, ಇಲ್ಲಿ ಸಾಧನೆಯನ್ನ ಮಾಡಿ, ಏನ್ ಸಮಾಜಮುಖಿ ಕೆಲಸ ಮಾಡ್ತಕ್ಕಂಥವ್ರು ಜೀವ ಸಮಾಧಿಗಳಾಗಿರ್ತಕ್ಕಂಥ ಸಮಾಧಿಗಳು. ಇದು ಗದ್ದುಗೆ. ಇದು ತಪ್ಪು ಅಭಿಪ್ರಾಯ ತಿಳ್ಕೊಂಡು ಇದು ದೇವಸ್ಥಾನ ಅಂತಾರೆ, ಇದು ಗದ್ದುಗೆ. ಮಠ ಕೂಡ 17ನೇ ಶತಮಾನದಲ್ಲಿ ಆಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಈ 2 ಸರ್ವೆ ನಂಬರ್ಗಳು ಇರ್ತಕ್ಕಂಥ ಇದನ್ನ 4 ಕುಂಟೆ ಖರಾಬ್ನಲ್ಲಿದೆ. ಇದು ಈ 4 ಕುಂಟೆ ಖರಾಬನ್ನ 2012ರಲ್ಲಿ ಇಲ್ಲಿನ ಪೀಠಾಧಿಪತಿಗಳಿಗೂ ನೋಟಿಸ್ ಕೊಡ್ದಿರಾ, ಸಮಾಜದವ್ರಿಗೂ ನೋಟಿಸ್ ಕೊಡ್ದಿರಾ, ಇದನ್ನ ನೋಟಿಫಿಕೇಶನ್ ಮಾಡಿ ಸರ್ಕಾರ ವಾಪಸ್ ತಗೊಂಡಿದೆ. ಮುಜರಾಯಿ ದೇವಸ್ಥಾನ ಅಂತ. ಬಹುಶಃ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ಆ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಯಾವುದೇ ಮಠ ಮಾನ್ಯಗಳಿಗೆ ಒಳಪಟ್ಟ ದೇವಸ್ಥಾನಗಳಿರ್ಬೋದು, ಗದ್ದಿಗೆಗಳಿರ್ಬೋದು, ಅದು ಮುಜರಾಯಿ ಇಲಾಖೆಗೆ ಒಳಪಡುವುದಿಲ್ಲ. ಅದು ಸಂಪೂರ್ಣವಾಗಿ ಮಠದ ಆಸ್ತಿ ಅಂತ
ಕ್ಲಿಯರ್ ಕಟ್ ಸುಪ್ರೀಂ ಕೋರ್ಟ್ ಆದೇಶ. ಆ ಆದೇಶದ ಪ್ರಕಾರ ಮೊನ್ನೆ ನೋಟಿಫಿಕೇಶನ್ ಮಾಡಿರೋದು ಸರ್ಕಾರ ತಪ್ಪಿದೆ. ಅದನ್ನ ನಾವು ಪ್ರಶ್ನೆ ಮಾಡಿ ಮುಂದಿನ ದಿನಗಳಲ್ಲಿ ಅದನ್ನ ಆ ಒಂದು ಮಟ್ಟದ ಅಧಿಕಾರವನ್ನ ನಾವು ಬಳಸಕ್ ಪ್ರಯತ್ನ ಮಾಡ್ತೀವಿ. ಈಗ ಹಾಲಿ ಸಮಸ್ಯೆ ಇರ್ತಕ್ಕಂಥದ್ದು ಏನು, ಈ ದೇವಸ್ಥಾನ ರಿನೋವೇಟ್ ಮಾಡ್ಬೇಕು ಅಂತ ಕೈ ಹಾಕಿದ್ರು ಸ್ವಾಮೀಜಿಯವರು ಮತ್ತೆ ಎಲ್ಲರೂ ಸೇರಿ, ಭಕ್ತಾದಿಗಳು ಸೇರಿ. ಇದನ್ನ ಯಾರೋ ಇದ್ರ ಪಕ್ಕ ಇರ್ತಕ್ಕಂಥ ಒಬ್ಬರು ಇದಕ್ಕೆ ಆಕ್ಷೇಪಣೆ ಎತ್ತಿದಾಗ ಸಂಪೂರ್ಣವಾದ ನಾವು ನೋಟಿಸ್ ಕೊಟ್ಟಂತ ತಹಸೀಲ್ದಾರ್ ಕೊಟ್ಟ ಸಂದರ್ಭದಲ್ಲಿ ತಹಸೀಲ್ದಾರ್ ಕಚೇರಿಗೆ ದಾಖಲೆ ಸಮೇತವಾಗಿ 1801ರಿಂದ ದಾಖಲೆ ಇದೆ ಈ ಮಠದ ಆಸ್ತಿಯ ಬಗ್ಗೆ. ಅಂದಿನ ಯಾರೇ ಸರ್ಕಾರ ಇರ್ಬೋದು, ಬ್ರಿಟಿಷ್ ಸರ್ಕಾರ ಇರ್ಬೋದು, 1947ಕ್ಕೆ ಮುಂಚೆ ಮೈಸೂರು ಸರ್ಕಾರ ಇರ್ಬೋದು, ಅದರ ಪ್ರಕಾರ ಕ್ಲಿಯರ್ ಕಟ್ ದಾಖಲೆಗಳಿದೆ. ಆ ದಾಖಲೆಗಳನ್ನು ಕೂಡ ನಾವು ಅವರ ಗಮನಕ್ಕೆ ನಾವು ತಂದಿದ್ದೀವಿ. ಅವರು ಅದನ್ನ ಗಮನಿಸಿದ್ದಾರೆ. ಅದನ್ನ ಜಿಲ್ಲಾಧಿಕಾರಿಗಳು ಕೂಡ ಅದನ್ನ ಗಮನಿಸಿದ್ದಾರೆ. ಏನು ಎಕ್ಸ್ಟೆಂಟ್ ಇದೆ 36 ಕುಂಟೆ, ಅದರಲ್ಲಿ ಪ್ಲಸ್ 4 ಕುಂಟೆ ಕರಾವು ಸೇರಿ ಟೋಟಲ್ 1 ಎಕರೆ ಜಾಗನ ಇದನ್ನ ಮಠದ ಆಸ್ತಿ ಬಿಟ್ಟು ಬೇರೆ ಇನ್ನೇನು ಇಲ್ಲ. ಯಾರು ಬೇರೆ ಬಂದು ಸುಮ್ಮನೆ ಬಂದು ಹೋರಾಟಗಾರರು ಅಂತ ಹೇಳ್ಕೊಂಡು ಯಾರೇ ಬಂದು ಪ್ರೆಸ್ ಮೀಟ್ ಮಾಡಿದ್ರು ಕೂಡ ಅದಕ್ಕೆ ಕೌಡೆ ಕಾಸಿನ ಕಿಮ್ಮತ್ತಿಲ್ಲ, ಅದಕ್ಕೆ ಮಾನ್ಯತೆ ಇಲ್ಲ, ಸತ್ಯಾಸತ್ಯತೆ ಇಲ್ಲ. ಅದು ದುರುದ್ದೇಶಪೂರಿತವಾಗಿ ಯಾರೋ ಪ್ರಭಾವಶಾಲಿ ವ್ಯಕ್ತಿಗಳು ಈ ಆಸ್ತಿಯನ್ನ ನಾವು ಒಡಿಬೇಕು ಅನ್ನೋ ದೃಷ್ಟಿಯಿಂದ ಆ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ಈ 2 ಸರ್ವೆ ನಂಬರ್ಗಳನ್ನ ಸರ್ಕಾರದ ವಶಕ್ಕೆ ಪಡಿಬೇಕು ಅಂತ ಒಂದು ಆದೇಶ ಮಾಡಿದ್ರು. ಆ ಆದೇಶವನ್ನ ಹೈಕೋರ್ಟ್ ಅಲ್ಲಿ ನಾವು ಈ ಸತ್ಯಾಸತ್ಯತೆಯನ್ನ ಕೊಟ್ಟು ಸ್ಟೇ ತಂದಿದ್ದೀವಿ. ಆ ಕೋರ್ಟ್ ನಲ್ಲಿ ಅತಿ ಶೀಘ್ರದಲ್ಲಿ ಇತ್ಯರ್ಥ ಆಗುತ್ತೆ. ಇತ್ಯರ್ಥ ಆದ್ಮೇಲೆ ಸಂಪೂರ್ಣವಾದ ಹಕ್ಕು ನಮ್ಮ ಮಠಕ್ಕೆ ಬರುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಖರಾಬಲ್ಲಿ ಇರ್ತಕ್ಕಂಥ ಜಾಗ ಗದ್ದಿಗೆ ಅಂದ್ರೆ ಸ್ವಾಮೀಜಿಗಳು ಇಲ್ಲಿ ಜೀವ ಸಮಾಧಿ ಆಗಿರ್ತಕ್ಕಂಥ ಗದ್ದಿಗೆ. ಬಹುಶಃ ಅದನ್ನ ಇವತ್ತು ಅದಕ್ಕೆ ಒಂದು ಜೀರ್ಣೋದ್ಧಾರ ಮಾಡಿ ಚಂದ್ರಮೌಳೇಶ್ವರನ ಒಂದು ಶಿವನ ಪ್ರತಿಷ್ಠಾಪನೆ ಮಾಡಬೇಕು, ನಂದಿ ಪ್ರತಿಷ್ಠಾಪನೆ ಮಾಡ್ಬೇಕು ಅಂತ ಹೊರಟಾಗ ಇಷ್ಟೆಲ್ಲ ಇದಾಯ್ತು. ಬಹುಶಃ ಎಲ್ಲ ತಕರಾರಾಗಿದ್ದು ಒಂದು ಒಳ್ಳೇದಾಯ್ತು. ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನ ಕಾಣುವಂತ ಸಮಯ ಬಂದಿದೆ ಅಂತ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಅವರು ಕಂಚಿನ ಶಿವನ ಒಂದು ವಿಗ್ರಹ ಇತ್ತು, ಅದು ಈಗ್ಲೂ ಇದೆ. ಬಿಟ್ರೆ ಇಲ್ಲಿ ಬೇರೆ ಇನ್ನೇನು ಇರ್ಲಿಲ್ಲ. ಯಾವುದೇ ಕೆಡವಿದ್ದಾರೆ ಅಂತ ಕೂಡ ಅದು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಹಾಗಾಗಿ ಆ ತಪ್ಪು ಮಾಹಿತಿ ಕೊಟ್ಟಿರೋದೇ ಅವ್ರಿಗೆ ಬಹುಶಃ ಮುಳುವಾಗುತ್ತೆ. ಮುಂದಿನ ದಿನಗಳಲ್ಲಿ ಸರಿಯಾದ ಉತ್ತರ ಸಿಗುತ್ತೆ. ಅದನ್ನ ತಗೋಬೇಕಷ್ಟೇ. ಜಗದ್ಗುರು ಸಿದ್ದರಾಮೇಶ್ವರ 2 ಹೆಸರು ಒಂದೇ.